ಸಿಂದಗಿ ತಾಲೂಕಿನ ಸಾಂಸ್ಕೃತಿಕ ಜಗಜ್ಯೋತಿ ಬಸವೇಶ್ವರ ಜಯಂತಿ ಪ್ರತಿ ವರ್ಷದಂತೆ ಸಾಂಪ್ರದಾಯಿಕ ಅದ್ದೂರಿ ಅರ್ಥಪೂರ್ಣವಾಗಿ ಆಚರಿಸುವ ಕಾರಣಕ್ಕೆ ಬಸವ ಭಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಶಾಸಕ ಅಶೋಕ್ ಮನುಗಳು ಕರೆ ನೀಡಿದ್ದಾರೆ. ಸಂಘದ ಬಸವದಳದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅರ್ಜುನ್ಗಿ, ಗುತ್ತೇದಾರ ಸಂಘದ ಅಧ್ಯಕ್ಷರಾದ ಮೂಡಲಗಿ ವಿಶ್ವನಾಥ್ ಜೋಗೂರ್, ರವಿ ದೇಸಾಯಿ, ಅಂಬರೀಶ್ ಚೌಗಲೆ, ಶಿವಾನಂದ ಹಡಪದ್, ಸತೀಶ್ ಬಿರಾದಾರ್, ಸಾಹೇಬಣ್ಣ ಪುರ್ದಾರ್, ಗುರು ತಾಜ್ಪುರ್, ಶಿವಾನಂದ ಕಲಬುರ್ಗಿ, ಶೈಲಜಾ ಸೋರಿಮಠ್ ಸೇರಿದಂತೆ ಅನೇಕರು ಇದ್ದಿದ್ದಾರೆ. ನಮಸ್ಕರಿಸಿ, ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಸಿಂದಗಿ ನಗರದಲ್ಲಿ ಬಸವ ಜಯಂತಿಯನ್ನು ಅತ್ಯಂತ ಅದ್ದೂರಿಯಿಂದ ಮತ್ತು ಅಷ್ಟೇ ಅಭಿಮಾನದಿಂದ ಆಚರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕಳೆದ 8 ದಿವಸಗಳ ಹಿಂದೆ ಒಂದು ಪೂರ್ವ ಸಭೆಯನ್ನು ನಾವು ಮಾಡಿದ್ದೇವೆ ಇಲ್ಲೇ ಬಸವ ಮಂಟಪದಲ್ಲಿ. ಆ ಒಂದು ಸಭೆಯಲ್ಲಿ ಗೌರವಾನ್ವಿತ ಎಲ್ಲ ಹಿರಿಯರು ಈ ವರ್ಷ ಒಂದು ವಿಶೇಷವಾದ ಬಸವ ಜಯಂತಿಯನ್ನು ನೆರವೇರಿಸಬೇಕು, ಇವತ್ತ ಮೆರವಣಿಗೆ ಮತ್ತು ಧ್ವಜಾರೋಹಣ, ಅದರ ಜೊತೆಗೆ ಸಾಯಂಕಾಲದ ಕಾರ್ಯಕ್ರಮ, ಈ ಎಲ್ಲ ರೂಪುರೇಷೆಗಳನ್ನು ಈಗಾಗಲೇ ಸಿದ್ಧಪಡಿಸಿದ್ದು. ಒಟ್ಟಾರೆಯಾಗಿ ಬೆಳಿಗ್ಗೆ 10 ಗಂಟೆಗೆ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಏನು ಧ್ವಜಾರೋಹಣ ಮಾಡಿದ ನಂತರ ಅಲ್ಲಿಂದ ಪ್ರಾರಂಭವಾದಂಥ ಮೆರವಣಿಗೆ ವಿವೇಕಾನಂದ ಸರ್ಕಲ್ ಮತ್ತು ತೋಟದ ಜಗದ್ಗುರುಗಳ ರಸ್ತೆ ಮೂಲಕ ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ತಲುಪಿ ಅಂಬೇಡ್ಕರ್ ಸರ್ಕಲ್ ಮತ್ತು ಬಸವ ಮಂಟಪಕ್ಕೆ ಬರುವಂಥ ಮಾರ್ಗದಲ್ಲಿ ಈ ಮೆರವಣಿಗೆಯನ್ನು ಹಾಕಿಕೊಂಡಿದ್ದು. ಮೆರವಣಿಗೆ ನಂತರ ಇವತ್ತು ಎಲ್ಲ ಬಸವಾದಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಹಿತ ಇವತ್ತು ಆಯೋಜನೆ ಮಾಡಲಾಗಿದ್ದು, ಅದರ ಜೊತೆಗೆ ಸಾಯಂಕಾಲ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಅವರು ಹೇಳಿದಂತೆ ಎಲ್ಲ ಗಣ್ಯಮಾನ್ಯರಿಗೆ ಇವತ್ತು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ಒಟ್ಟಾರೆಯಾಗಿ ಇಡೀ ಸಿಂದಗಿ ತಾಲೂಕಿನ ಮಹಾಜನತೆ ಆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬಸವ ಮಂಟಪದಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸಿ ನಾಳೆ 30ನೇ ತಾರೀಕಿನಿಂದ ನಡೆಯುತ್ತಿರುವಂಥ ಬಸವ ಜಯಂತಿಯನ್ನು ಅತ್ಯಂತ ಅದ್ದೂರಿಯಿಂದ ಮತ್ತು ಅಷ್ಟೇ ಅಭಿಮಾನದಿಂದ ಆಚರಿಸಬೇಕು ಅನ್ನೋ ಒಂದು ಎಲ್ಲರ ತೀರ್ಮಾನದ ಅಡಿಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ಬಸವ ಜಯಂತಿ ಕಾರ್ಯಕ್ರಮ ಇವತ್ತು ನಮ್ಮ ಬಸವ ಮಂಟಪದ ಎಲ್ಲ ಹಿರಿಯರು ಕಳೆದ 20-30 ವರ್ಷಗಳಿಂದ ನಿರಂತರವಾಗಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವು ಹೆಗಲಿಗೆ ಹೆಗಲು ಕೊಟ್ಟು ನಾವೆಲ್ಲರೂ ಎಲ್ಲ ಸಮಾಜದ ಪ್ರಮುಖರು ಅವರಿವರೇ ಅನ್ನದೇ ಎಲ್ಲ ಬಸವ ಪ್ರೇಮಿಗಳು ಆ ಕಾರ್ಯಕ್ರಮದಲ್ಲಿ 29, 30ನೇ ತಾರೀಕು ಅಂದರೆ 29ನೇ ತಾರೀಕಿಗೆ ಏನು ತಯಾರಿ ಮಾಡಬೇಕು ಮೆರವಣಿಗೆ ಅನ್ನೋದು ಅದ್ರ ಬಗ್ಗೆ ಇವತ್ತು ಸಭೆ ಕೂಡುವುದು. 30ನೇ ತಾರೀಕಿಗೆ ಇಡೀ ದಿವಸ ಬಸವ ಮಂಟಪದಲ್ಲಿ ನಡೆಯುತ್ತಿರೋ ಕಾರ್ಯಕ್ರಮ ಮತ್ತು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಇಡೀ ಸಿಂದಗಿ ತಾಲೂಕಿನ ಎಲ್ಲ ಮಹಾಜನತೆ ಆ ಒಂದು ಮೆರವಣಿಗೆ ಉತ್ಸವದಲ್ಲಿ ಭಾಗವಹಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಕಲಾ ತಂಡಗಳು ಎಲ್ಲ ರೀತಿಯಿಂದ ತೋರಿಸುವಂಥ ವ್ಯವಸ್ಥೆ ಮಾಡೀವಿ. ಆಮೇಲೆ ಅಲ್ಲಿ ಬಸವೇಶ್ವರ ಸರ್ಕಲ್ಗೆ ಡೆಕೋರೇಷನ್ ಮಾಡೋದು, ಆಮೇಲೆ ಸಾಯಂಕಾಲ ಕಾರ್ಯಕ್ರಮ, ಅದ್ರ ಜೊತೆ ಪ್ರಸಾದ ಮತ್ತು ಇನ್ನೊಂದು ಕಳೆದ 15 ದಿವಸಗಳಿಂದ ನಿರಂತರವಾಗಿ ಬಸವ ಮಂಟಪದಲ್ಲಿ ಪುರಾಣ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟುತನದಿಂದ ಶಿಸ್ತಿನಿಂದ ಮಾಡ್ಕೊಂಡು ಬಂದಾರ. ನಾವು ಬಂದಿಲ್ಲ, ಅವ್ರು ಹೇಳಿದ್ದೆ ಹೇಳಕತ್ತೀವಿ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾವು ಸಹಿತ ಬಂದಿದ್ದೀರಿ. ಈ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ತಾವು ಸಹಿತ ಮಾರ್ಗದರ್ಶನ, ಸಲಹೆ ಮತ್ತು ಸಹಕಾರ ಕೊಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾ ಆಗ್ರಹ ಮಾಡ್ತೀನಿ.